ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ ಬಿ ಐ ಸಿಂಪಲ್ ಆಗಿರೋ ಒಂದು ಡ್ಯಾಶ್ಬೋರ್ಡ್ನ ಹೆಂಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಇದು ಬಂದು ಪವರ್ ಬಿ ಐ ಡ್ಯಾಶ್ಬೋರ್ಡ್. ಇದು ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಆಗಿರೋದನ್ನ ನಾನು ಜಸ್ಟ್ ಇದಕ್ಕೆ ಹೋಗ್ಬಿಟ್ಟು ವಿಂಡೋಸ್ಗೆ ಹೋಗ್ಬಿಟ್ಟು ಪವರ್ ಬಿ ಐನ ಓಪನ್ ಮಾಡಿದೆ. ಸೊ ದೆನ್ ಅವಾಗ ನಿಮಗೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ಈ ಥರ ಸ್ಕ್ರೀನ್ ಬಂದಾಗ ಇಲ್ಲಿ ನೀವು ಏನೇ ಡ್ಯಾಶ್ಬೋರ್ಡ್ನ ಬಿಲ್ಡ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಫಸ್ಟ್ ಡೇಟಾನ ಇಂಪೋರ್ಟ್ ಮಾಡಬೇಕು. ಸೊ ನಿಮಗೆ ಯಾವ್ಯಾವ ಥರ ಫೈಲ್ನ ಇಂಪೋರ್ಟ್ ಮಾಡ್ಬೋದು ಅಂದರೆ, ಸೊ ನಿಮಗೆ ಎಕ್ಸೆಲಲ್ಲಿ ಡೇಟಾನ ಇಂಪೋರ್ಟ್ ಮಾಡ್ಬೋದು, ಟೆಕ್ಸ್ಟ್ ಫೈಲನ್ನು ಇಂಪೋರ್ಟ್ ಮಾಡ್ಬೋದು, CSV ಫೈಲ್ನ ಇಂಪೋರ್ಟ್ ಮಾಡ್ಬೋದು. ಅದೇ ಥರ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇದೆ. ಆಮೇಲೆ ನಿಮಗೆ ವೆಬ್ಸೈಟಿಂದ ಕೆಲವೊಂದು ವೆಬ್ಸೈಟ್ಗಳಿಂದ ಡೇಟಾನ ಪುಲ್ ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು, ಶೇರ್ ಪಾಯಿಂಟಿಂದ ತಗೋಬೋದು, JSON ಫೈಲ್ನ ನೀವು ಕನೆಕ್ಟ್ ಮಾಡ್ಬೋದು, ಆನ್ಲೈನ್ ಸರ್ವಿಸಸ್ ಇದೆ, ವೆಬ್ ಪ್ಲಾಟ್ಫಾರ್ಮ್ ಇದೆ. ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇರೋದು ಸೋರ್ಸ್ ಬಂದು ಎಕ್ಸೆಲ್. ಸೊ ಆವಾಗ ಬಂದ್ಬಿಟ್ಟು ಏನು ಅಂದರೆ, ನೀವು ಸಿಂಪಲ್ ಆಗಿ ಹೋಗ್ಬಿಟ್ಟು ಇಲ್ಲಿ ಎಕ್ಸೆಲ್ ವರ್ಕ್ ಬುಕ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ಇಲ್ಲಿ ನಿಮಗೆ ಕಾಣಿಸೋದು ನನ್ನ ಹತ್ರ ಒಂದು ಸ್ಯಾಂಪಲ್ ಡೇಟಾ ಇದೆ. ಸೊ ಇವಾಗ ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಟ್ಸ್ ಗೆಟ್ ಕನೆಕ್ಟೆಡ್ ಹಿಯರ್. ಸೊ ಒಂದು ನಿಮಿಷ ವೇಟ್ ಮಾಡೋಣ. ಸೊ ಇವಾಗ ಇಲ್ಲಿ ನೋಡಿ, ಆ ಫೈಲಲ್ಲಿ ಯಾವ್ಯಾವ ಶೀಟ್ ಇದೆ ಅಂತ ಅದು ಸಿಸ್ಟಮ್ ಆಟೋಮೆಟಿಕಲಿ ಐಡೆಂಟಿಫೈ ಮಾಡುತ್ತೆ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋ ಫೈಲಲ್ಲಿ ಬರೀ ಒಂದೇ ಶೀಟ್ ಇರೋದ್ರಿಂದ ಇದು ಶೀಟ್ 1 ಅಂತ ತೋರಿಸುತ್ತೆ. ನೀವು ಸೆಲೆಕ್ಟ್ ಮಾಡಿದಾಗ ಆ ಶೀಟಲ್ಲಿ ಏನು ಡೇಟಾ ಇದೆ, ಆ ಎಕ್ಸೆಲ್ ಶೀಟಲ್ಲಿ ಏನು ಡೇಟಾ ಇದೆ ಅನ್ನೋದು ತೋರಿಸುತ್ತೆ. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಬೇರೆ ಯಾವುದಾದ್ರೂ ಫೈಲ್ ಇದೆ, ಆ ಡೇಟಾ ಫೈಲಲ್ಲಿ ಆ ಶೀಟಲ್ಲಿ ಯಾವ ಫೈಲಲ್ಲಿ ಯಾವ ಡೇಟಾ ಇದೆ ಅಂತ ನಿಮ್ಗೆ ಕನ್ಫ್ಯೂಸ್ ಆದರೆ ಇಲ್ಲಿ ನಿಮಗೆ ಪ್ರಿವ್ಯೂ ಅಲ್ಲಿ ನೀವು ನೋಡ್ಕೋಬಹುದು. ಸೊ ಇವಾಗ ನಮಗೆ ಈ ಶೀಟಿಂದ ಡೇಟಾ ಬೇಕಾಗಿರೋದ್ರಿಂದ ಈ ಶೀಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಡೇಟಾ ನಾನು ಬೇಕಾಗಿರೋ ಡೇಟಾ ಇಲ್ಲಿ ಕಾಣಿಸ್ತಾ ಇದೆ. ಸೊ ಜಸ್ಟ್ ಇವಾಗ ಕ್ಲಿಕ್ ಆನ್ ಲೋಡ್ ಅಂತ ಕೊಡ್ತೀನಿ. ಸೊ ಈ ತರ ಆಗುವಾಗ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ಡೇಟಾ ಎಲ್ಲ ಇದು ಟ್ರಾನ್ಸ್ಫರ್ ಮಾಡಬೇಕು ಇದರಲ್ಲಿ. ಸೊ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇದು ಕಂಪ್ಲೀಟ್ ಆಗಿ ಡೇಟಾ ಆಮೇಲೆ ನಂಬರ್ ಫಾರ್ಮ್ಯಾಟಿಂಗು ಇದೆಲ್ಲ ಆಟೋಮೆಟಿಕ್ ಆಗಿ ಪವರ್ ಬಿ ಐನ ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿ ನೋಡಿದ್ರೆ ನಿಮಗೆ ಈ ಶೀಟ್ 1 ಅಲ್ಲಿ ಯಾವ್ಯಾವ ಕಾಲಮ್ ಇದೆ ಅದೆಲ್ಲ ಕಾಲಮ್ಸ್ ಹೆಡರು ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ತೋರಿಸಿದಾಗ ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ ಒಂದು ವಿಜುವಲೈಸೇಷನ್ ಬೇಕು. ಲೆಟ್ಸ್ ಸೇ ಇವಾಗ ಶಾಪಿಂಗ್ ಕಾಸ್ಟ್ ಎಷ್ಟಿದೆ, ಆಮೇಲೆ ಟೋಟಲ್ ಪ್ರೈಸ್ ಎಷ್ಟಿದೆ, ಅದು ಕಸ್ಟಮರ್ ನೇಮ್ ಎಲ್ಲ ಎಷ್ಟಿದೆ, ಇದೆಲ್ಲ ಬೇಕು ಅಂದರೆ ನಾವು ಈ ಕಸ್ಟಮರ್ ನೇಮ ಜಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಇಟ್ ಆಟೋಮೆಟಿಕ್ಲಿ ಐಡೆಂಟಿಫೈಸ್ ವಿಚ್ ಒನ್ ಯು ವಾಂಟ್ ಟು ಹ್ಯಾವ್ ಇಟ್. ಸೊ ಇವಾಗ ಟೋಟಲ್ ಸೇಲ್ಸ್ ಪ್ರೈಸ್ ನಾನು ನೋಡ್ಬೇಕಪ್ಪ, ಇದನ್ನ ಜಸ್ಟ್ ಇದು ಮಾಡ್ತೀನಿ. ಸೊ ಇದು ಇವಾಗ ಏನಂದ್ರೆ ಕಸ್ಟಮರ್ ನೇಮ್ ಲೆವೆಲ್ ಅಲ್ಲಿ ಟೋಟಲ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ಆಟೋಮೆಟಿಕ್ ಆಗಿ ಸಮ್ ಅಂತ ಮಾಡ್ಬಿಟ್ಟು ತೋರಿಸ್ತಾ ಇದೆ. ಸರಿನಪ್ಪ, ಇದು ವಿಜುವಲೈಸೇಷನ್ ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನಗೆ ಓಕೆ ಬೇರೆ ವಿಜುವಲ್ ಬೇಕು ಅಂದಾಗ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಾಲಮ್ ಚಾರ್ಟ್ ಅಲ್ಲಿ ನಿಮ್ಗೆ ಬೇಕು ಅಂದ್ರೆ ಇದನ್ನ ಡೇಟಾ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಈ ತರ ಕ್ಲಿಕ್ ಮಾಡಿದ್ರೆ ಅದು ತೋರಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಕಸ್ಟಮರ್ಗೆ ಇಷ್ಟಿದೆ ಅಂದ್ರೆ ದಿಸ್ ಇಸ್ ದ ಹೈಯೆಸ್ಟ್ ಕಸ್ಟಮರ್ ವೇರ್ ವಿ ಹ್ಯಾವ್ ಅ ಟೋಟಲ್ ಪ್ರೈಸ್. ಓಕೆ, ಇದು ಬಾರ್ ಚಾರ್ಟ್ ಅಲ್ಲಿ ಇವಾಗ ಬರೀ ಬಾರ್ ಮಾತ್ರ ತೋರಿಸ್ತಿದೆ. ಬಟ್ ವ್ಯಾಲ್ಯೂಸ್ ಬೇಕು ನನಗೆ. ವ್ಯಾಲ್ಯೂಸ್ ಬೇಕಂದಾಗ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫಾರ್ಮ್ಯಾಟ್ ವಿಜುವಲ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಈ ಡೇಟಾ ಲೇಬಲ್ ಅನ್ನೋದನ್ನ ಆನ್ ಮಾಡಿದ್ರೆ ಇವಾಗ ಆಟೋಮೆಟಿಕ್ ಆಗಿ ಅದು ತೋರಿಸ್ತಾ ಇದೆ. ಓಕೆ, ಟೋಟಲ್ ಪ್ರೈಸ್ ಎಷ್ಟಿದೆ, ಈ ಕಸ್ಟಮರ್ಗೆ 17,300 ಅನ್ನೋದು ಪ್ರೈಸ್. ಸರಿನಪ್ಪ, ಇದು 17,000 ಬೈ ಡಿಫಾಲ್ಟ್ ಅಂದ್ರೆ ಆಟೋಮೆಟಿಕಲಿ ಅದು ಸೆಲೆಕ್ಟ್ ಮಾಡಿದೆ ಥೌಸಂಡ್ಸ್ ಅಲ್ಲಿ ತೋರಿಸ್ಬೇಕು ಅಂತ. ಇಲ್ಲ ನನಗೆ ಎಕ್ಸಾಕ್ಟ್ ಪ್ರೈಸ್ ಎಷ್ಟಿದೆ ಅಂತ ಬೇಕು ಅಂದಾಗ ಈ ಡೇಟಾ ಲೇಬಲ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಅವಾಗ ಈ ವ್ಯಾಲ್ಯೂ ಫೀಲ್ಡ್ ಅಲ್ಲಿ ಹೋದ್ರೆ
ಇಲ್ಲಿ ನಿಮಗೆ ಡಿಸ್ಪ್ಲೇ ಯೂನಿಟ್ಸ್ ಅಂತ ಒಂದು ಸಿಗುತ್ತೆ. ಈ ಡಿಸ್ಪ್ಲೇ ಯೂನಿಟ್ ನ ನೀವು ನನ್ ಅಂತ ಕೊಟ್ರೆ ಆಕ್ಚುಯಲ್ ಪ್ರೈಸ್ ಏನಿದೆ ಅದು ತೋರಿಸುತ್ತೆ. ಇವಾಗ ನೋಡಿ ಗೆಳೆಯರೆ, ಇವಾಗ 17,300 ಮಾತ್ರ ತೋರಿಸ್ತಾ ಇತ್ತು ಥೌಸಂಡ್ಸ್ ಅಲ್ಲಿ ತಗೊಂಡಾಗ. ಬಟ್ ಇವಾಗ ನಾನು ಅದನ್ನ ತೆಗೆದು ನನ್ ಅಂತ ಹಾಕಿದಾಗ ಎಕ್ಸಾಕ್ಟ್ ವ್ಯಾಲ್ಯೂ ಏನಿದೆ ಅದನ್ನ ತೋರಿಸ್ತಾ ಇದೆ. ಓಕೆ, ಸೊ ಈ ತರ ಆಪ್ಷನ್ಸ್ ನ ನೀವು ಯೂಸ್ ಮಾಡ್ಬೋದು. ಇಲ್ಲನಪ್ಪ ನನಗೆ ಈ ವಿಜುವಲ್ ನನಗೆ ಲೈಕ್ ಆಗಿಲ್ಲ, ನನಗೆ ಬೇರೆ ಇನ್ನೊಂದು ಯಾವ್ದೋ ವಿಜುವಲ್ ಬೇಕು, ಸೊ ಈ ತರ ಬೇಕು ಅಂದ್ರೆ ಬಾರ್ ಚಾರ್ಟ್ ನ ಇದು ಇನ್ನೂ ರೀಡಿಂಗ್ ಆಗಿ ನಂಬರ್ ಎಲ್ಲ ರೀಡಿಂಗ್ ಈಸಿ ಆಗಿರುತ್ತೆ. ಇದು ನೋಡಿ ನಿಮಗೆ ಈಸಿಯಾಗಿ ಎಲ್ಲ ನಂಬರು ಹೆಂಗ್ ಬೇಕೋ ಹಂಗ್ ನೋಡ್ಕೋಬಹುದು. ಸರಿ, ಇದು ಇಲ್ಲಿ ನೋಡಿ ಫಾರ್ಮ್ಯಾಟಿಂಗು ಸ್ವಲ್ಪ ನಂಬರು ಇಷ್ಟು ದೊಡ್ಡದಿದೆ ಬಟ್ ಓದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದುವಾಗ ನೀವು ನಂಬರ್ನ ಸ್ವಲ್ಪ ಫಾರ್ಮ್ಯಾಟ್ ಮಾಡ್ಕೋಬಹುದು. ಇವಾಗ ನೋಡಿ ಇಲ್ಲಿ ಟೋಟಲ್ ಸೇಲ್ಸ್ ಹೋಗ್ಬಿಟ್ರೆ ಇಲ್ಲಿ ಆಟೋ ಇದೆ, ಇದು ಡೆಸಿಮಲ್ ಪ್ಲೇಸ್, ಅಲ್ಲಿ ನೀವು ಬರೀ 2 ಹಾಕಿದ್ರೆ ಅವಾಗ ನಿಮಗೆ ಈ ನಂಬರು ಎಲ್ಲ ಆಟೋಮೆಟಿಕ್ ಆಗಿ ಬರೀ 2 ಡಿಜಿಟ್ ಮಾತ್ರ ತೋರಿಸುತ್ತೆ. ಆಮೇಲೆ ನಿಮ್ಗೆ ಸಪ್ರೇಟರ್ ಬೇಕು ಅಂದ್ರೆ ನೀವು ಇದನ್ನ ಜಸ್ಟ್ ಸೆಲೆಕ್ಟ್ ಮಾಡಿ ಇದು ಮಾಡಿದ್ರೆ ನಿಮಗೆ ಸಪ್ರೇಟರ್ ವಿತ್ 2 ಡೆಸಿಮಲ್ ಟೋಟಲ್ ಸಿಗುತ್ತೆ ನಿಮ್ಗೆ. ಇವಾಗ ಇಲ್ಲ ನಿಮ್ಗೆ ಇನ್ನೂ ಓಕೆ, ಒಂದೊಂದು ಕಸ್ಟಮರ್ಗೆ ಎಲ್ಲ ಬಂದು ಒಂದೇ ಕಲರ್ ಇರೋದ್ರಿಂದ ಬಾರ್ ಚಾರ್ಟ್ ಅಲ್ಲಿ ಸ್ವಲ್ಪ ಓದಕ್ಕೆ ಕಷ್ಟ ಆಗ್ಬೋದು. ನಿಮ್ಗೆ ಇಲ್ಲಿ ಆಪ್ಷನ್ ಇದೆ, ನಿಮ್ಗೆ ಪ್ರತಿಯೊಂದು ಕಸ್ಟಮರ್, ಇವಾಗ ಫಾರ್ ಎಕ್ಸಾಂಪಲ್ ಈ ಕಸ್ಟಮರ್ ಮಾತ್ರ ನನಗೆ ಬೇರೆ ಯಾವ್ದೋ ಕಲರ್ ಬೇಕು ಅಂದ್ರೆ ಇದನ್ನ ನೀವು ಚೂಸ್ ಮಾಡ್ಕೋಬಹುದು. ಅದೇ ತರ ನೀವು ಪ್ರತಿಯೊಂದಕ್ಕೂ ಈ ತರ ನಿಮ್ಗೆ ಯಾವ್ದಾದ್ರು ಸಪ್ರೇಟ್ ಇಲ್ಲ ಏನಾದ್ರು ಫೋಕಸ್ ಸಪ್ಲೈಯರ್ ಇಲ್ಲ ಕಸ್ಟಮರ್ ಇದ್ರೆ ಅದನ್ನ ಮಾತ್ರ ನೀವು ಈ ಬೇರೆ ಕಲರ್ ಅಲ್ಲಿ ಮಾಡ್ಕೋಬಹುದು. ಇದು ಈ ತರ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನನಗೆ ಇದು ಫುಲ್ ಡೀಟೇಲ್ ಕೊಡ್ತಾ ಇದೆ. ನನಗೆ ಏನೋ ಒಂದು ಪ್ರಾಡಕ್ಟ್ ಟೈಪ್ ಅಲ್ಲಿ ಬೇಕು, ಏನೋ ಒಂದು ಫಿಲ್ಟರ್ ಅಪ್ಲೈ ಮಾಡಬೇಕು ಅನ್ಕೊಳ್ಳಿ. ಸೊ ಇವಾಗ ಇಲ್ಲಿ ಒಂದು ಫಿಲ್ಟರ್ ಸ್ಲೈಸರ್ಸ್ ಅಂತ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓ ಸಾರಿ, ಸೊ ಅಲ್ಲ ಅಪ್ಲೈ ಮಾಡಬಾರ್ದು ನಾವು. ಇವಾಗ ನಮ್ಗೆ ಬೇರೆ ಇದ್ರಲ್ಲಿ ಬೇಕು, ಅವಾಗ ಈ ಖಾಲಿ ಸ್ಪೇಸ್ ಅಲ್ಲಿ ಹೋಗಿ ಈ ಸ್ಲೈಸರ್ ನ ಕ್ಲಿಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಪ್ರಾಡಕ್ಟ್ ಲೆವೆಲ್ ಅಲ್ಲಿ ಬೇಕು. ಓಕೆ, ಸೊ ಪ್ರಾಡಕ್ಟ್ ಲೆವೆಲ್ ಅಲ್ಲಿ ಯಾವುದು ಎಷ್ಟು ಕಾಸ್ಟ್ ಇದೆ ಅನ್ನೋದಕ್ಕೆ ನೀವು ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್, ಸೊ ಇದು ಆಟೋಮೆಟಿಕ್ ಚೇಂಜ್ ಆಗುತ್ತೆ ಎಲ್ಲ, ಯಾವ ಕಸ್ಟಮರ್ ನಂಬರು ಎಷ್ಟು ಪ್ರೈಸ್ ಇದೆ. ಇಲ್ಲ ನನಗೆ ಪ್ರಿಂಟರ್ ಬೇಕು, ಓಕೆ ಪ್ರಿಂಟರ್ ನೋಡ್ಕೋಬಹುದು. ಇಲ್ಲ ನನಗೆ ಟ್ಯಾಬ್ಲೆಟ್ ಬೇಕು, ಓಕೆ ಇದನ್ನ ನೀವು ನೋಡ್ಕೋಬಹುದು. ಇಲ್ಲ ಇದು ಬೇಡ ನನಗೆ ಇನ್ನು ಬೇರೆ ಇದೇ ವ್ಯೂ ಬಂದು ನನಗೆ ಪರ್ ಪ್ರಾಡಕ್ಟ್ ಅಲ್ಲಿ ಎಷ್ಟು ಕಾಸ್ಟ್ ಇದೆ ಅಂತ ಬೇಕು ಅಂತಾನು ಮಾಡ್ಕೋಬಹುದು. ಅವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರ್ಸೋಗೋಸ್ಕರ ನಾನು ಬೇರೆ ಪೇಜ್ ಓಪನ್ ಮಾಡ್ಕೊತೀನಿ, ಅದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕಸ್ಟಮರ್ ನೇಮ್ ಇರೋದನ್ನ ತೆಗೆದ್ಬಿಟ್ಟು ನಾನು ಪ್ರಾಡಕ್ಟ್ ಅನ್ನ ಹಾಕ್ತೀನಿ. ಸೊ ಪ್ರಾಡಕ್ಟ್ ಅಲ್ಲಿ ಹಾಕಿದಾಗ ಇವಾಗ ನಿಮ್ಗೆ ಯಾವ ತರ ಬೇಕೋ ಆ ತರ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದು, ಯಾವ ತರ ವಿಜುವಲ್ ಬೇಕು ಅನ್ನೋದನ್ನ. ಇವಾಗ ಫಾರ್ ಎಕ್ಸಾಂಪಲ್ ಟ್ಯಾಬ್ಲೆಟ್ಗೆ ಇಷ್ಟು ಕಾಸ್ಟ್ ಇದೆ, ಲ್ಯಾಪ್ಟಾಪ್ಗೆ ಇಷ್ಟಿದೆ, ಇದರಲ್ಲಿ ಇಷ್ಟಿದೆ. ಸರಿ, ಓಕೆ, ಇದರಲ್ಲಿ ನಮ್ಗೆ ಇನ್ನ ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ ಬೇಕು ಯಾವ್ದೋ ಒಂದು, ಸೊ ರೀಜನ್ ವೈಸ್ ಸ್ಪ್ಲಿಟ್ ಬೇಕು ಅಂದಾಗ ಇದನ್ನ ತಗೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಪುಲ್ ಮಾಡಿದ್ರೆ ಇವಾಗ ರೀಜನ್ ಲೆವೆಲ್ ತೋರಿಸುತ್ತೆ. ಇವಾಗ ರೀಜನ್ ಲೆವೆಲ್ ತೋರಿಸ್ತದೆ ಬಟ್ ಟೋಟಲ್ ಕಾಸ್ಟ್ ತೋರಿಸ್ತಲ್ಲ. ಅವಾಗ ನೀವು ಮತ್ತೆ ಇಲ್ಲಿ ವಿಜುವಲ್ಸ್ ಹೋಗ್ಬಿಟ್ಟು ಇಲ್ಲಿ ಒಂದು ಟೋಟಲ್ ಲೇಬಲ್ಸ್ ಅಂತ ಇರುತ್ತೆ, ಅದನ್ನ ಆನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಟೋಟಲ್ ಬರುತ್ತೆ. ಆಮೇಲೆ ಪರ್ ಇದಕ್ಕೆ ರೀಜನ್ಗೆ ಎಷ್ಟು ಕಾಸ್ಟ್ ಇದೆ, ಟೋಟಲ್ ಎಷ್ಟಿದೆ ಪರ್ ಪ್ರಾಡಕ್ಟ್ ಲೆವೆಲ್ ಅಲ್ಲಿ ತೋರಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬೇಕಂದ್ರೆ ನೀವು ಕಲರ್ನ ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ಈ ಕಾಲಮ್ ಸೀರೀಸ್ ಹೋಗ್ಬಿಟ್ಟು ಒಂದೊಂದಾಗಿ ಸೆಂಟ್ರಲ್ಗೆ ಯಾವ್ದು ಬೇಕು ಕಲರು, ಇದಕ್ಕೆಲ್ಲ ನೀವು ಬೇರೆ ಬೇರೆ ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಓಕೆ, ಸೊ ಇನ್ನ ನಿಮ್ಗೆ ಬೇರೆ ವಿಜುವಲ್ ಬೇಕು ಅಂದ್ರೆ ಇದರಲ್ಲೂ ನಿಮ್ಗೆ ಏನಾದ್ರು ಒಂದು ಫಿಲ್ಟರ್ ಸೆಟ್ ಮಾಡಬೇಕು ಅನ್ಕೊಳ್ಳಿ, ಇದು ಡೈನಾಮಿಕ್ ಆಗಿ ನೀವು ಫಿಲ್ಟರ್ ನ ಸೆಟ್ ಮಾಡ್ಕೋಬಹುದು. ಸೊ ಫಿಲ್ಟರ್ ಸೆಟ್ ಮಾಡ್ಕೋವಾಗ ಇವಾಗ ನಿಮ್ಗೆ ಲೆಟ್ಸ್ ಸೇ ಫಾರ್ ಡೇಟ್, ಓಕೆ, ಡೇಟ್ ಲೆವೆಲ್ ಅಲ್ಲಿ ಅದನ್ನ ನಾನು ಡೇಟಾ ಫೀಲ್ಡ್ ತಗೊಂಡ್ಬಂದೆ. ಅವಾಗ ಜಸ್ಟ್ ನನಗೆ ಈ ಸ್ಲೈಸರ್ಸ್ ಅಲ್ಲಿ ಬೇಕು ಡೇಟ್. ಓಕೆ, ಈ ಡೇಟ್ ಲೆವೆಲ್ ಫಾರ್ಮ್ಯಾಟಿಂಗು ಸರಿಯಾಗಿಲ್ಲ, ಇದು ನಂಬರ್ ಎಲ್ಲಿದೆ ಬಟ್ ನಾನು ಡೇಟ್ ಫಾರ್ಮ್ಯಾಟ್ ಅಲ್ಲಿ ಬೇಕು, ಅದಕ್ಕೋಸ್ಕರ ಡೇಟ್ ಅಂತ ಕ್ಲಿಕ್ ಮಾಡ್ಕೊತೇನೆ. ಇವಾಗ ಇದು ಆಟೋಮ್ಯಾಟಿಕ್ ನೋಡಿ ಯಾವಾಗಿಂದ ಸ್ಟಾರ್ಟಿಂಗು ಯಾವಾಗ ಎಂಡು. ಇವಾಗ ಇದಿದೆಯಲ್ಲ ನಿಮ್ಗೆ ಅಡ್ಜಸ್ಟ್ಮೆಂಟ್, ಇದನ್ನ ನೀವು ಯಾವ ಲೆವೆಲ್ಗೆ ಬೇಕಂದ್ರೂ ಅದನ್ನ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿದ್ರೆ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ
ಡೇಟಾ ಫಿಲ್ಟರ್ ಆಗುತ್ತೆ. ಇಲ್ಲ ನೀವು ಮ್ಯಾನ್ಯಲ್ ಆಗಬೇಕು ಅಂದ್ರೆ ಕ್ಯಾಲೆಂಡರ್ ಟೈಪ್ ಇಲ್ಲಿ ಅಪಿಯರ್ ಆಗುತ್ತೆ. ಅವಾಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ. ಓಕೆ, ಇದು ಬೇಡ ನನಗೆ, ಆಟೋಮೆಟಿಕ್ ಬೈ ಡಿಫಾಲ್ಟ್ ಏನಿದೆ ಅದೇ ಬೇಕು ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಅಂತ ಬರುತ್ತೆ. ಇದು ಕ್ಲಿಯರ್ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಆಟೋಮೆಟಿಕ್ಲಿ ಇದು ಗೋ ಬ್ಯಾಕ್ ಹಿಯರ್. ಓಕೆ, ಸೊ ಇನ್ನ ನಮಗೆ ಜಾಸ್ತಿ ಲೆವೆಲ್ ಇನ್ಫಾರ್ಮೇಶನ್ ಬೇಕು. ಓಕೆ, ಇದನ್ನ ಫಾರ್ ಎಕ್ಸಾಂಪಲ್ ಸೇಲ್ಸ್ ಪರ್ಸನ್ ಯಾರು ಎಷ್ಟು ಮಾಡಿದ್ದಾರೆ, ಅಲೈಸ್ ಎಷ್ಟು ಮಾಡಿದ್ದಾರೆ ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಲೈಸ್ ಎಷ್ಟು ಸೇಲ್ ಮಾಡಿದ್ದಾನೆ, ಎಷ್ಟು ಕಾಸ್ಟ್ ಇದೆ ಅದರದ್ದು. ಅದೇ ತರ ಬಾಬು, ಕಾರ್ಲೋಸು, ಟಿಯಾನಾ, ಈವಾ, ಫ್ರಾಂಕೋ ಈ ತರ ನೀವು ಇದು ಡೈನಾಮಿಕ್ ಆಗಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಇದರಲ್ಲಿ ಇನ್ನೊಂದು ಟ್ರಿಕ್ ಇದೆ. ಸೊ ಇವಾಗ ನಿಮಗೆ ಜಸ್ಟ್ ಹೈಲೈಟ್ ಮಾಡ್ತಾ ಇದೆ, ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆಪ್ಪ, ಇದರಲ್ಲಿ ಯಾವ ನಂಬರ್ ನಾನು ಓದಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಬಟ್ ಅವಾಗ ಇಲ್ಲಿ ನೀವು ಇನ್ನೊಂದು ಆಪ್ಷನ್ ಬರುತ್ತೆ ಪವರ್ ಬಿ ಅಲ್ಲಿ, ಫಾರ್ಮೆಟ್ ಅಂತ ಆಪ್ಷನ್ಗೆ ಹೋದ್ರೆ ಇಲ್ಲಿ ಒಂದು ಇಂಟ್ರಾಕ್ಷನ್ಸ್ ಬರುತ್ತೆ. ಈ ಇಂಟ್ರಾಕ್ಷನ್ಸ್ ಆನ್ ಮಾಡ್ಕೊಂಡ್ರೆ ಅವಾಗ ಇಲ್ಲಿ ನೋಡಿ ಇದಕ್ಕೆಲ್ಲ ಏನಿದೆ ಒಂದು ಇದು ಬರುತ್ತೆ ವಿಜುವಲೈಸೇಷನ್. ಅವಾಗ ಇದು ಬೈ ಡಿಫಾಲ್ಟ್ ಇವಾಗ ಹೈಲೈಟ್ ಇದೆ, ಬಟ್ ನನಗೆ ಇಲ್ಲಿ ಫಿಲ್ಟರ್ ಬೇಕು. ಅವಾಗ ಇದನ್ನ ಕ್ಲಿಕ್ ಮಾಡಿದೆ, ಫಿಲ್ಟರ್ ಕ್ಲಿಕ್ ಮಾಡಿದಾಗ ಇವಾಗ ನೋಡಿ ಗೆಳೆಯರಿ ಹೆಂಗ್ ವರ್ಕ್ ಆಗುತ್ತೆ. ನಂಗೆ ಅಲಾಯಿಸಬೇಕು. ಓಕೆ, ಸೊ ಅಲೈಸ್ ಮಾತ್ರ ತೋರಿಸುತ್ತೆ, ಅವಾಗ ಡಿಯಾನಿದ್ ಮಾತ್ರ ತೋರಿಸುತ್ತೆ. ಈವಾ, ಫ್ರಾಂಕೋ ಈ ತರ ಅವಾಗಲೇ ಹೈಲೈಟ್ ಆಗ್ತಾ ಇತ್ತು. ಇವಾಗ ಬಟ್ ಅದು ಮಾತ್ರ ಫಿಲ್ಟರ್ ಆಗಿ ನಿಮಗೆ ಟೋಟಲ್ ವ್ಯಾಲ್ಯೂ ತೋರಿಸುತ್ತೆ. ಯಾವ್ಯಾವ ಏನೋ ರೀಜನ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ತರ ನಿಮ್ಗೆ ಇಲ್ಲಿ ನಾವು ಲೊಕೇಶನ್ ವೈಸ್ ನೋಡಬೇಕು ಅಂದ್ರೆ ಇನ್ನೊಂದು ನಿಮ್ಗೆ ಒಳ್ಳೆ ಇದನ್ನ ತೋರಿಸ್ತೀನಿ. ಸ್ಟೋರ್ ಲೊಕೇಶನ್ ಅಂತ ತಗೊಂತೀನಿ. ಸೊ ಇದು ಬಂದು ಸ್ಟೋರ್ ABCD. ಓಕೆ, ಇದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಟೋಟಲ್ ಪ್ರೈಸ್ ಬೇಕು, ಇಲ್ಲ ಅಂದ್ರೆ ಓಕೆ ಯೂನಿಟ್ ಪ್ರೈಸ್ ಬೇಕು. ಇದನ್ನ ನೀವು ಇಲ್ಲಿ ಹಾಕೋಬಹುದು. ಈ ತರ ಟೇಬಲ್ ವ್ಯೂನು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ನನಗೆ ಮ್ಯಾಟ್ರಿಕ್ಸ್ ಬೇಕು ಅಂದ್ರೆ ಯು ಆಲ್ಸೋ ಹ್ಯಾವ್ ಎನ್ ಮ್ಯಾಟ್ರಿಕ್ಸ್ ಆಪ್ಷನ್ ಹಿಯರ್. ಇಲ್ಲಿ ನನಗೆ ಫರ್ದರ್ ಆನ್ ಟಾಪ್ ಕಾಲಮ್ ಅಲ್ಲಿ ಪರ್ ಇದು ರೀಜನ್ ಲೆವೆಲ್ ಅಲ್ಲಿ ಟೋಟಲ್ ಪ್ರೈಸ್ ಎಷ್ಟು, ಯೂನಿಟ್ ಪ್ರೈಸ್ ಎಷ್ಟು, ಇದನ್ನು ಕೂಡ ನೀವು ಈ ತರ ಮಾಡ್ಕೋಬಹುದು. ಇದು ಟೇಬಲ್ ನಿಮ್ಗೆ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಇಲ್ಲಿ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಲೇಔಟ್ ಅಂಡ್ ಪ್ರಿಸೆಟ್ಸ್ ಅಲ್ಲಿ ಹೋದ್ರೆ ಇದು ಬೈ ಡಿಫಾಲ್ಟ್ ಕಾಂಪ್ಯಾಕ್ಟ್ ಅಲ್ಲಿ ಇದೆ. ಓಕೆ, ಸೊ ಇವಾಗ ನಿಮ್ಗೆ ಬೈ ಡಿಫಾಲ್ಟ್ ಬೋಲ್ಡ್ ಹೆಡರ್ ಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಆಗುತ್ತೆ. ಅದೇ ತರ ಬೇರೆ ಬೇರೆ ಏನೋ ಫಾರ್ಮ್ಯಾಟ್ಸ್ ಇದೆ. ಸೊ ನೀವು ಇಲ್ಲಿ ಇದನ್ನ ಯೂಸ್ ಮಾಡ್ಬಿಟ್ಟು ನಿಮ್ಗೆ ಯಾವ ತರ ಸ್ಟೈಲಿಸ್ಟ್ ಆಗುತ್ತೋ ಆ ತರನ ನೀವು ಫಾರ್ಮ್ಯಾಟ್ ನ ಸೆಟ್ ಮಾಡ್ಕೋಬಹುದು. ಇದು ಸಿಂಪಲ್ ಆಗಿರೋ ವಿಡಿಯೋ. ಇದು ನಂದು ಮೊದಲನೇ ವಿಡಿಯೋ ಪವರ್ ಬಿ ಐ ಗೋಸ್ಕರ. ಪವರ್ ಬಿ ಐ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ತಿಳಿಸ್ಕೊಡೋಕ್ಕೋಸ್ಕರ ನಾನು ಮಾಡಿದ್ದು. ಹೋಪ್ ನೀವು ಲೈಕ್ ಮಾಡ್ತೀರಾ. ಇಲ್ಲ ನಿಮಗೆ ಸ್ಪೆಸಿಫಿಕ್ ಆಗಿ ಪವರ್ ಬಿ ಐ ನಲ್ಲಿ ಏನಾದರೂ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಮತ್ತೆ ನಿಮಗೆ ನೋಡಿ ಕಲಿಯೋಕೆ ವಿಡಿಯೋನಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ನಾನು ಒಬ್ಬ ಪವರ್ ಬಿ ಐ ಡೆವಲಪರು. ನಾನು ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆಸ್ ಎ ಪವರ್ ಬಿ ಐ ಡೆವಲಪರ್ ಆಸ್ ಅನ್ ಎಕ್ಸ್ಪರ್ಟ್, and this is just a beginning. I will also explain you more complex things, or if you are looking for some specific topic, so you can just put them in the chat box, so I will look at it and also make a video and which will also help you. So thank you so much for your time. Also share with your friends and also comment if you like, and also share with your friends and also colleagues, if whoever is in need of Power BI and they are just a beginner. So this is just a day one, and if you want to, learn day by day, please subscribe to my channel and just give a thumbs up. Thank you so much. Have a great day. Bye.